Welcome students. ಇವತ್ತಿನ ಸೆಷನ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ವಿಲ್ ಸಾಲ್ವ್ another problem. So problem. Okay. So problem ನೋಡಿ. You are supplied with the following information respect of Bright India Limited for the year 1999. So ಇಲ್ಲಿ ಒಂದು ಕಂಪನಿದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. Production for the year ಒಂದು ವರ್ಷದ ಪ್ರೊಡಕ್ಷನ್ 69,000 ಯೂನಿಟ್ಸ್ 69,000 ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಆಗಿದೆ. ಫಿನಿಶ್ಡ್ ಗೂಡ್ಸ್ ಇನ್ ಸ್ಟೋರ್ 3 months. ಫಿನಿಶ್ಡ್ ಗೂಡ್ಸ್ನ ನಾವು 3 months ವರೆಗೆ ಗೋಡೌನಲ್ಲಿ ಸ್ಟಾಕ್ ಮಾಡಿ ಇಡ್ತಾ ಇದ್ದೀವಿ. ರಾ ಮೆಟೀರಿಯಲ್ಸ್ ಇನ್ ಸ್ಟೋರ್ಸ್ 2 months ಕನ್ಸಂಪ್ಷನ್. ಸೊ ರಾ ಮೆಟೀರಿಯಲ್ಸ್ ಬಿಸ್ನೆಸ್ಗೆ ಪ್ರೊಡಕ್ಷನ್ ಬೇಕಾಗಿದೆ ರಾ ಮೆಟೀರಿಯಲ್ಸ್ 2 months ಸ್ಟೋರ್ ಮಾಡಿ ಇಡ್ತಾ ಇದ್ದೀವಿ. ಪ್ರೊಡಕ್ಷನ್ ಪ್ರೊಸೆಸ್, ಸೊ ಇದು ಇಲ್ಲಿ ನಿಮಗೆ ಹೊಸ ಕಾನ್ಸೆಪ್ಟ್ ಇದು. ಪ್ರೊಡಕ್ಷನ್ ಪ್ರೊಸೆಸ್ ಅಂತ ಹೇಳಿದ್ರೆ ವರ್ಕ್ ಇನ್ ಪ್ರೋಗ್ರೆಸ್. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಅಥವಾ ಪ್ರೊಡಕ್ಷನ್ ಪ್ರೊಸೆಸ್ ಅಂತ ಹೇಳಿದ್ರೆ ರಾ ಮೆಟೀರಿಯಲ್ಸ್ ಆಮೇಲೆ ಎಕ್ಸ್ಪೆನ್ಸಸ್ ಎಲ್ಲ ಸೇರಿ ಪ್ರೊಡಕ್ಷನ್ ಆಗ್ತಿರುವಂತಹ ಸ್ಟೇಜ್ ಅಲ್ಲಿ 1 month ಪ್ರೊಡಕ್ಷನ್ ಪ್ರೊಸೆಸ್ ನಡೀತಾ ಇರುತ್ತೆ. ಕ್ರೆಡಿಟ್ ಅಲೌಡ್ ಬೈ ಕ್ರೆಡಿಟರ್ಸ್. ಸೊ ಕ್ರೆಡಿಟರ್ಸ್ ರಾ ಮೆಟೀರಿಯಲ್ ಸಪ್ಲೈ ಮಾಡಿರೋದಕ್ಕೆ 2 months ಇದೆ. ಕ್ರೆಡಿಟ್ ಗಿವನ್ ಟು ಡೆಟಾರ್ಸ್. ಸೊ ಡೆಟಾರ್ಸ್ಗೆ ಕೊಟ್ಟಿರುವಂತಹ ಟೈಮ್ ಇದು 3 months ಇದೆ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ₹50. ಸೆಲ್ಲಿಂಗ್ ಪ್ರೈಸ್ ಇಲ್ಲಿ ₹50 ಇದೆ. ಸೊ ಇಲ್ಲಿ ನಮಗೆ ಡೆಟಾರ್ಸ್ಗೆ ಮತ್ತೆ ಫಿನಿಶ್ಡ್ ಗೂಡ್ಸ್ಗೆ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಏನು ಹೇಳಿದೆ. ಸೊ ವಿ ನೀಡ್ ಟು ಫೈಂಡ್ ಔಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂಡ್ ಕಾಸ್ಟ್ ಆಫ್ ಸೇಲ್ಸ್. ಸೊ ಇದು ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಕೊಟ್ಟಿರುವಂಥದ್ದು, ಇದು ಸೇಲ್ ಪ್ರೈಸ್. ಸೊ ರಾ ಮೆಟೀರಿಯಲ್ಸ್ 50% ಆಫ್ ಸೆಲ್ಲಿಂಗ್ ಪ್ರೈಸ್ ತಗೊಳ್ಳಿ ಅಂತೇಳಿ ಕೊಟ್ಟಿದ್ದಾರೆ. ಡೈರೆಕ್ಟ್ ವೇಜಸ್ 10% ಆಫ್ ಸೆಲ್ಲಿಂಗ್ ಪ್ರೈಸ್ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಓವರ್ ಹೆಡ್ಸ್ 20% ಆಫ್ ಸೆಲ್ಲಿಂಗ್ ಪ್ರೈಸ್. ಓವರ್ ಹೆಡ್ಸ್ ಅಂತ ಹೇಳಿದ್ರೆ ಸೊ ಇಲ್ಲಿ ನಮಗೆ ಕಾಸ್ಟಿಂಗ್ ಅಲ್ಲಿ ಬರುತ್ತೆ. ಓವರ್ ಹೆಡ್ಸ್ ಅಂತ ಹೇಳಿದ್ರೆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಂಡ್ ವೇರಿಯಬಲ್ ಎಕ್ಸ್ಪೆನ್ಸಸ್ ಎಲ್ಲ ಸೇರಿಸಿ ಓವರ್ ಹೆಡ್ಸ್ ಕೊಟ್ಟಿದ್ದಾರೆ. ಸೊ ದೇರ್ ಇಸ್ ಎ ರೆಗ್ಯುಲರ್ ಪ್ರೊಡಕ್ಷನ್ ಅಂಡ್ ಸೇಲ್ಸ್ ಸೈಕಲ್. ರೆಗ್ಯುಲರ್ ಪ್ರೊಡಕ್ಷನ್ ಆಗ್ತಿದೆ, ಸೇಲ್ಸ್ ಆಗ್ತಾ ಇದೆ. ವೇಜಸ್ ಅಂಡ್ ಓವರ್ ಹೆಡ್ಸ್ ಎಕ್ರೂ ಈವನ್ಲಿ. ವೇಜಸ್ ಮತ್ತೆ ಓವರ್ ಹೆಡ್ಸ್ ಎಕ್ಸ್ಪೆನ್ಸಸ್ಗಳು ಬಿಸ್ನೆಸ್ ಅಲ್ಲಿ ಕರೆಕ್ಟ್ ಇದೆ. ವೇಜಸ್ ಆರ್ ಪೇಡ್ ಇನ್ ದ ನೆಕ್ಸ್ಟ್ ಮಂತ್ ಆಫ್ ಅಪ್ರೂವಲ್. ಸೊ ವೇಜಸ್ ನೆಕ್ಸ್ಟ್ ಮಂತ್ 1 month ಡ್ಯೂ ಇಟ್ಕೊಂಡು ಕೊಡ್ತಾ ಇದ್ದಾರೆ. ಮೆಟೀರಿಯಲ್ಸ್ ಆರ್ ಇಂಟ್ರೊಡ್ಯೂಸ್ಡ್ ಎಟ್ ದ ಬಿಗಿನಿಂಗ್ ಆಫ್ ದ ಪ್ರೊಡಕ್ಷನ್ ಸೈಕಲ್. ಸೊ ರಾ ಮೆಟೀರಿಯಲ್ಸ್ ಗಳನ್ನ ಪ್ರೊಡಕ್ಷನ್ ಬಿಗಿನಿಂಗ್ ಅದನ್ನ ಕೊಡ್ತಾ ಇದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಸೊ ದಿಸ್ ಇಸ್ ದ ಕ್ವಶನ್. ಸೊ ಈ ಕ್ವಶನ್ ಅಲ್ಲಿ ಸ್ವಲ್ಪ ಚೇಂಜಸ್ ಇದೆ ಲಾಸ್ಟ್ ಕ್ವಶನ್ಗಿಂತ. ಸೊ ಅದನ್ನ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತೀನಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಟ್ರೈ ಟು ಸಾಲ್ವ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. ಓಕೆ, ಸೊ ಇದರಲ್ಲಿ 2 ಹೊಸ ಕಾನ್ಸೆಪ್ಟ್ ಇದೆ. ಒಂದು ಏನಂತ ಹೇಳಿದ್ರೆ ಇಲ್ಲಿ ಫಿನಿಶ್ಡ್ ಗೂಡ್ಸ್ ಮತ್ತೆ ವರ್ಕ್ ಇನ್ ಪ್ರೋಗ್ರೆಸ್. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ ಒಂದು ಎಕ್ಸ್ಟ್ರಾ. ಅದಾದ್ಮೇಲೆ ಫಿನಿಶ್ಡ್ ಗೂಡ್ಸ್. ಸೊ ಫಿನಿಶ್ಡ್ ಗೂಡ್ಸ್ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಮಗೆ ಫಿನಿಶ್ಡ್ ಗೂಡ್ಸ್ ಅಮೌಂಟ್ ಕೊಟ್ಟಿಲ್ಲ, ಓನ್ಲಿ ಮಂತ್ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನೀವು ಮಾಡಿದ್ದೀರಾ ಫಿನಿಶ್ಡ್ ಗೂಡ್ಸ್ ಯಾವ ತರ ತಗೊಳ್ಳೋದು ಅಂತ ಹೇಳಿ. ರಾ ಮೆಟೀರಿಯಲ್ಸ್ ತಗೊಳ್ಬೇಕಾಗುತ್ತೆ, ಡೈರೆಕ್ಟ್ ವೇಜಸ್ ತಗೊಳ್ಬೇಕಾಗುತ್ತೆ, ಓವರ್ ಹೆಡ್ಸ್ ತಗೊಳ್ಬೇಕಾಗುತ್ತೆ. ಸೊ ಇಷ್ಟು ಅಮೌಂಟನ್ನ ಆ್ಯಡ್ ಮಾಡಿದ್ರೆ ನಮಗೆ ಫಿನಿಶ್ಡ್ ಗೂಡ್ಸ್ ಸಿಗುತ್ತೆ. ಓಕೆ, ಸೊ ಈ ಕಾನ್ಸೆಪ್ಟ್ ಒಂದು ಎಕ್ಸ್ಟ್ರಾ ಮಾಡಬೇಕು ಇಲ್ಲಿ. ಮತ್ತೆ ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಪ್ರೊಡಕ್ಷನ್ ಪ್ರೋಸೆಸ್ ಅಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಒಂದು ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಯಾವ್ದೆಲ್ಲ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಬರುತ್ತೆ. ಸೊ ಪ್ರೊಡಕ್ಷನ್ ಪ್ರೋಸೆಸ್ ಅಥವಾ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಇಲ್ಲಿ ಸಪರೇಟ್ ಆಗಿ ಈ ಒಂದೇ ಕಾಂಪೊನೆಂಟ್ ಪ್ರೊಡಕ್ಷನ್ ಪ್ರೋಸೆಸ್ಗೆ ಮೆಟೀರಿಯಲ್ ಕಾಂಪೊನೆಂಟ್ ಬರುತ್ತೆ, ವೇಜಸ್ ಕಾಂಪೊನೆಂಟ್ ಬರುತ್ತೆ, ಅದಾದ್ಮೇಲೆ ಓವರ್ ಹೆಡ್ ಕಾಂಪೊನೆಂಟ್ಸ್ ಬರುತ್ತೆ. ಈ 3 ಕಾಂಪೊನೆಂಟ್ಸ್ ಗಳನ್ನ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಸೇರಿಸಬೇಕಾಗುತ್ತೆ ಎಕ್ಸ್ಟ್ರಾ ಇದು. ಓಕೆ, ಸೊ ದಿಸ್ ಇಸ್ ದ ಕ್ವೆಶ್ಚನ್. ಸೊ ಇದು ಸೊಲ್ಯೂಷನ್ ಬರ್ಕೊಳ್ಳಿ. ಸ್ಟೇಟ್ಮೆಂಟ್ ಆಫ್ ಎಸ್ಟಿಮೇಷನ್ ಆಫ್ ವರ್ಕಿಂಗ್ ಕ್ಯಾಪಿಟಲ್.
Okay, statement of estimation of working capital. So particulars amount, third column ಮಾಡ್ಕೊಳ್ಳಿ amount ಅಲ್ಲಿ. So first as a same format current assets ತಗೊಳ್ಳಿ. So current assets ಕ್ವಶನ್ ಅಲ್ಲಿ ಏನೇನು ಕರೆಂಟ್ ಅಸೆಟ್ಸ್ ಇದೆ ಅಂತ ಹೇಳಿ ನೋಡಿ. ಸೊ ಫಸ್ಟ್ ಒನ್ ಇಲ್ಲಿ ಡೆಟಾರ್ಸ್ ಕೊಟ್ಟಿದ್ದಾರೆ. ಸೊ ಕ್ವಶನ್ ಅಲ್ಲಿ ಡೆಟಾರ್ಸ್ ಸೊ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ತಗೋ ಕ್ಯಾಶ್ ಎಟ್ ಬ್ಯಾಂಕ್ ತಗೊಳ್ತೀವಿ. ಈ ಕ್ವಶನ್ ಅಲ್ಲಿ ಕ್ಯಾಶ್ ಎಟ್ ಬ್ಯಾಂಕ್ ಇಲ್ಲ, ಡೈರೆಕ್ಟ್ ಆಗಿ ಫಸ್ಟ್ ವಿಲ್ ಗೋ ಫಾರ್ ಡೆಟಾರ್ಸ್. ಸೊ ಡೆಟಾರ್ಸ್ ಇಲ್ಲಿದೆ, ಕ್ರೆಡಿಟ್ ಗಿವನ್ ಟು ಡೆಟಾರ್ಸ್ 3 months ಇಲ್ಲಿ ಟೈಮ್ ಡ್ಯೂರೇಷನ್ ಇದೆ. ಸೊ ಡೆಟಾರ್ಸ್ ನ ಇಲ್ಲಿ ತಗೊಳ್ಬೇಕು. ಸೊ ನಾನು ಡೆಟಾರ್ಸ್ ಅವರಿಗೆ ಹೇಳಿದಾಗೆ ವಿ ನೀಡ್ ಟು ಕ್ಯಾಲ್ಕುಲೇಟ್ ಫಾರ್ ದಿ ಕಾಸ್ಟ್ ಆಫ್ ಸೇಲ್ಸ್. ಸೊ ಇದು 69,000 ಯೂನಿಟ್ಸ್ ಸೇಲ್ ಆಗಿದೆ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 50 rupees ಇದೆ. ಬಟ್ ವಿ ನೀಡ್ ಟು ಟೇಕ್ ಓನ್ಲಿ ದ ಕಾಸ್ಟ್ ಆಫ್ ಸೇಲ್ಸ್. ಸೊ ಕಾಸ್ಟ್ ಆಫ್ ಸೇಲ್ಸ್ ಇನ್ಕ್ಲೂಡ್ಸ್ ಓನ್ಲಿ ರಾ ಮೆಟೀರಿಯಲ್ಸ್, ಡೈರೆಕ್ಟ್ ವೇಜಸ್, ಓವರ್ ಹೆಡ್ಸ್ ತಗೊಳ್ಬೇಕು. ಪ್ಲಸ್ ಯಾವ್ದಾದ್ರು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದ್ರೆ ಅದನ್ನ ನಾವು ತಗೊಳ್ಬಹುದು. ಇಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ. ಸೊ ರಾ ಮೆಟೀರಿಯಲ್ಸ್, ಡೈರೆಕ್ಟ್ ವೇಜಸ್, ಓವರ್ ಹೆಡ್ಸ್ ಇದನ್ನ ಮೂರನ್ನು ಟೋಟಲ್ ಮಾಡಿದ್ರೆ 50 + 10 + 20. ಸೊ ಟೋಟಲಿ 80% ನಾವು ಇಲ್ಲಿ ಕಾಸ್ಟ್ ಆಫ್ ಸೇಲ್ಸ್ ಗೆ ತಗೊಳ್ಬೇಕು. ಸೊ 80% ಆಫ್ 50 rupees ಅಥವಾ ಇದರಲ್ಲಿ 20% ಪ್ರಾಫಿಟ್ ಇದೆ. 50 rupees ಅಲ್ಲಿ 20% ಪ್ರಾಫಿಟ್ ಇದೆ. ಸೊ 80% ಮಾತ್ರ ಇಲ್ಲಿ ನಾವು ಕ್ವಶನ್ ಅಲ್ಲಿ ತಗೊಳ್ಬೇಕು. ಸೊ ಇಲ್ಲಿ ಡೆಟಾರ್ಸ್ ಎಷ್ಟು ತಗೊಂಡಿದ್ದಾರೆ ಅಂದ್ರೆ ನಂಬರ್ ಆಫ್ ಯೂನಿಟ್ಸ್ 6,90,000 ನಂಬರ್ ಆಫ್ ಯೂನಿಟ್ಸ್ ಇದೆ, ಮಲ್ಟಿಪ್ಲೈಡ್ ಬೈ 50 rupees per ಯೂನಿಟ್ ಇದೆ. ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿರೋ ಹಾಗೆ 50 rupees ಯೂನಿಟ್ ಅನ್ನು ತಗೊಳ್ಳಿ ಫಸ್ಟ್. ಸೊ 50 rupees per ಯೂನಿಟ್. ಸೊ ಈ ಟೋಟಲ್ ಅಮೌಂಟ್ ಅಲ್ಲಿ ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಓನ್ಲಿ 80% ಆಫ್ ದಿಸ್ ಅಮೌಂಟ್. 80% ಅನ್ನು ಮಾತ್ರ ನಾವು ಇಲ್ಲಿ ಕನ್ಸಿಡರ್ ಮಾಡ್ತಿದ್ದೀವಿ. 20% ಪ್ರಾಫಿಟ್ ಮಾರ್ಜಿನ್ ಅನ್ನ ಬಿಡ್ತಾ ಇದ್ದೀವಿ ಅಂತ ಅರ್ಥ. 80% ತಗೊಳ್ಳಿ. 80 ಡಿವೈಡೆಡ್ ಬೈ 100, 80% ಡೈರೆಕ್ಟ್ ಆಗಿ ತಗೊಂಡಿದ್ದಾರೆ, ಮಲ್ಟಿಪ್ಲೈಡ್ ಬೈ. ಸೊ ಇಲ್ಲಿ ಮಂತ್ ಕೊಟ್ಟಿದ್ದಾರೆ ಎಷ್ಟು, ಕ್ರೆಡಿಟ್ ಗಿವನ್ ಟು ಡೆಟಾರ್ಸ್ 3 months ಡ್ಯೂರೇಷನ್ ಇದೆ. ಸೊ ಇಲ್ಲಿ 3 ಡಿವೈಡೆಡ್ ಬೈ 12 ತಗೊಳ್ಳಿ. ಸೊ ಟೋಟಲಿ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಅಮೌಂಟ್ 6,90,000 ಬರುತ್ತೆ. ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಓಕೆ, ಸೊ ಡೆಟಾರ್ಸ್ ಅಮೌಂಟ್ 6,90,000 ಯೂನಿಟ್ಸ್ ಇದೆ, ಮಲ್ಟಿಪ್ಲೈಡ್ ಬೈ ಯೂನಿಟ್ ಪ್ರೈಸ್ ಪರ್ ಯೂನಿಟ್, selling price per unit, multiplied by 80%. 80% is the cost of sales multiplied by number of 10 given for debtors duration 3/12. So the amount 6,90,000 ಬರುತ್ತೆ. Okay, so debtors ಆಯ್ತು. Next inventory of raw materials. So raw materials ನ ಇಲ್ಲಿ ಜಸ್ಟ್ ಸ್ಟಾಕ್ ಇರುವಂತದನ್ನ ಫಸ್ಟ್ ತಗೊಳ್ತಾ ಇದೀವಿ. ಸೊ ಕ್ವಶನ್ ಕೊಟ್ಟಿದ್ದಾರೆ ರಾ ಮೆಟೀರಿಯಲ್ಸ್ 50% ಆಫ್ ಸೆಲ್ಲಿಂಗ್ ಪ್ರೈಸ್ ತಗೊಳ್ಬೇಕು. ಓಕೆ, ಸೊ ರಾ ಮೆಟೀರಿಯಲ್ಸ್ ಅಲ್ಲಿ ನಮಗೆ ಇವರು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ 50% ಆಫ್ ಸೆಲ್ಲಿಂಗ್ ಪ್ರೈಸ್. ಓಕೆ, ಸೊ ಇಲ್ಲಿ ಇನ್ವೆಂಟರಿ ಆಫ್ ರಾ ಮೆಟೀರಿಯಲ್ 69,000 ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಮಲ್ಟಿಪ್ಲೈಡ್ ಬೈ ಇಂಟು 50 rupees per unit. So we have to take only 50% of raw materials. So 50% ತಗೊಳ್ಳಿ. 50% 50 divided by 100 multiplied by number of months. So question ಅಲ್ಲಿ ಕೊಟ್ಟಿದ್ದಾರೆ raw materials in stores 2 months consumption. So only 2 months consumption ಆಗಿ ಬೇಕಾದಂತ raw materials ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತದೆ. ಸೊ ಅದನ್ನ ತಗೊಳ್ಳಿ. ಓಕೆ, so 2/12. So this is amount 2,87,500 ಬರುತ್ತೆ. ಔಟ್ ಆಫ್ ಕಾಲಮ್ ಅಲ್ಲಿ ಬರುತ್ತೆ. Okay, so next important ಇಲ್ಲಿ inventory of work in progress. So ಇಲ್ಲಿ work in progress ತಗೊಳ್ಬೇಕಾಗುತ್ತೆ. ಈ work in progress ಅಲ್ಲಿ 3
ಕಾಂಪೊನೆಂಟ್ ಬರುತ್ತೆ, ಒಂದು ಮೆಟೀರಿಯಲ್ ಕಾಂಪೊನೆಂಟ್, ವೇಜಸ್ ಕಾಂಪೊನೆಂಟ್, ಓವರ್ ಹೆಡ್ ಕಾಂಪೊನೆಂಟ್. ಸೊ ಇಲ್ಲಿ ವರ್ಕಿಂಗ್ ಪ್ರೋಗ್ರೆಸ್ ಅಲ್ಲಿ ಮೆಟೀರಿಯಲ್ ಕಾಂಪೊನೆಂಟ್ ನಾವು ಕ್ವಶನ್ ಅಲ್ಲಿ 100% ಮೆಟೀರಿಯಲ್ ಅನ್ನ ಯೂಸ್ ಮಾಡ್ತಿದೀವಿ ಅಂತ ಹೇಳಿ ನಾವು ಅದನ್ನ ಎಕ್ಸ್ಯೂಮ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಮೆಟೀರಿಯಲ್ ಬಂದ್ರು ಕಂಪ್ಲೀಟ್ ವರ್ಕಿಂಗ್ ಪ್ರೋಗ್ರೆಸ್ ಎಷ್ಟಾಗಿದೀವಿ 100% ಅಲ್ಲಿ ಯುಟಿಲೈಸ್ ಆಗ್ತಿದೆ. ನೆಕ್ಸ್ಟ್ ಅಲ್ಲಿ ಕೊಟ್ಟಿರುವಂತಹ ಕಂಡೀಷನ್ಸ್ ಗಳನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ವೇಜಸ್ ಮತ್ತೆ ಓವರ್ ಹೆಡ್ ಕಾಂಪೊನೆಂಟ್ ಗಳಲ್ಲಿ ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಪರ್ಸೆಂಟೇಜ್ ಅನ್ನು ತಗೊಳ್ಬೇಕಾಗುತ್ತೆ. ಅದರ್ವೈಸ್ ವಿ ಹ್ಯಾವ್ ಟು ಟೇಕ್ ವರ್ಕಿಂಗ್ ಓನ್ಲಿ ಫಾರ್ ವರ್ಕಿಂಗ್ ಪ್ರೋಗ್ರೆಸ್ 50% ಅಂತೇಳಿ ನಾವು ಅದರದ್ದು ಯೂಸೇಜ್ ಮಾತ್ರ ತಗೊಳ್ಬೇಕಾಗುತ್ತೆ. ಓಕೆ, ಸೊ ಈ 50% ಅಂತ ಹೇಳಿ ನೆಕ್ಸ್ಟ್ ಕೊಟ್ಟಿದ್ದಾರೆ. ಸೊ ಇದು ಎಕ್ಸಾಮ್ಷನ್. ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ ಎಷ್ಟು ಪರ್ಸೆಂಟ್ ನಾವು ವರ್ಕಿಂಗ್ ಪ್ರೋಗ್ರೆಸ್ ತಗೊಳ್ಬೇಕು ಅಂತೇಳಿ. ಇಫ್ ಇಟ್ ಈಸ್ ನಾಟ್ ಗಿವನ್ ಇನ್ ದ ಕ್ವಶನ್ ವಿ ಹ್ಯಾವ್ ಟು ಅಸ್ಯೂಮ್ 50% ಆಫ್ ವೇಜಸ್ ಕಾಂಪೊನೆಂಟ್ ಅಂಡ್ ಓವರ್ ಹೆಡ್ ಕಾಂಪೊನೆಂಟ್. ಸೊ ಇದು ಈ ಕ್ವಶನ್ ಕ್ಯಾಲ್ಕುಲೇಷನ್ ಮಾಡುವಂತ ಎಕ್ಸಾಮ್ಷನ್. ಸೊ ಏನಂತ ಹೇಳಿದ್ರೆ ಮೆಟೀರಿಯಲ್ ಎಲ್ಲಾ ಮೆಟೀರಿಯಲ್ ಅನ್ನು ಯೂಸ್ ಮಾಡಿರ್ತೀವಿ ವರ್ಕ್ ಇನ್ ಪ್ರೋಗ್ರೆಸ್ ಆಗಬೇಕಾದ್ರೆ. ವೇಜಸ್ ಮತ್ತೆ ಉಳಿದಿರುವಂತಹ ವೇರಿಯಬಲ್ ಎಕ್ಸ್ಪೆನ್ಸಸ್ಗಳು ಡಿಪೆಂಡ್ ಅಪಾನ್ ದ ಕೆಲಸದ ಮೇಲೆ ಅದು ಅಷ್ಟು ಯೂಸ್ ಆಗ್ತಿರುತ್ತೆ ಅಂತೇಳಿ ನಾರ್ಮಲಿ 50% ತಗೊಳ್ತಿದ್ದೀವಿ. ಸೊ ಇದರಲ್ಲಿ ಫಸ್ಟ್ ಪಾರ್ಟ್ ಮೆಟೀರಿಯಲ್ ಕಾಂಪೊನೆಂಟ್. ಸೊ ಮೆಟೀರಿಯಲ್ ಕಾಂಪೊನೆಂಟ್ 100% ನಾವು ಮೆಟೀರಿಯಲ್ ಕೊಟ್ಟಿದ್ದೀವಿ ತಗೊಳ್ಬೇಕು. ಸೊ ಇದಕ್ಕೂ ಕೂಡ 69,000 rupees, 69,000 number of units, 69,000 number of units multiplied by selling price unit 50 ತಗೊಳ್ಬೇಕು. ನೆಕ್ಸ್ಟ್ ಮಲ್ಟಿಪ್ಲೈಡ್ ಬೈ 50% ಆಫ್ ಸೆಲ್ಲಿಂಗ್ ಪ್ರೈಸ್. ರಾ ಮೆಟೀರಿಯಲ್ ಕೊಟ್ಟಿದ್ದಾರೆ ಓನ್ಲಿ 50% ತಗೊಳ್ಬೇಕು ಅಂತೇಳಿ ಇದು ಕ್ವಶನ್ ಅಲ್ಲಿ ಆಸ್ ಯೂಶುವಲ್ ಕೊಟ್ಟಿರುವಂತದ್ದು. ಇದನ್ನು ತಗೊಳ್ಬೇಕು 50% ಅಂಡ್ ಆಲ್ಸೋ ಮಲ್ಟಿಪ್ಲೈಡ್ ಬೈ ರಾ ಮೆಟೀರಿಯಲ್ಸ್ ಇನ್ ಸ್ಟೋರ್ 2 months. ಸಾರಿ, ಪ್ರೊಡಕ್ಷನ್ ಪ್ರೊಸೆಸ್ 1 month ಇಂಟು 1/12. ಸೊ ಇಷ್ಟು ನಾವು ಇಲ್ಲಿ ಕ್ಯಾಲ್ಕುಲೇಷನ್ ತಗೊಳ್ಬೇಕು. ಓಕೆ, 69,000 ನಂಬರ್ ಆಫ್ ಯೂನಿಟ್ಸ್, 50 rupees per unit. So raw material component 50% in use multiplied by work in progress complete ಎಲ್ಲ ವರ್ಕ್ ಇನ್ ಪ್ರೋಗ್ರೆಸ್ ಗೆ 1 month ಮಾತ್ರ ಕೊಟ್ಟಿದ್ದಾರೆ. ಸೊ 1 month ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ 1,43,750 ಬರುತ್ತೆ. ಓಕೆ, ಸೊ ಇದು ಇನ್ನರ್ ಕಾಲಮ್ ಅಲ್ಲಿ ನೋಡ್ಕೊಳ್ಳಿ. ಸೊ ಇನ್ವೆಂಟರಿ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಗೆ. ಓಕೆ, ನೆಕ್ಸ್ಟ್ ವೇಜಸ್ ಕಾಂಪೊನೆಂಟ್. ಸೊ ವೇಜಸ್ ಕಾಂಪೊನೆಂಟ್ 50% ಕಂಪ್ಲೀಟ್. ಸೊ ಇಲ್ಲಿ ವೇಜಸ್ ಕಾಂಪೊನೆಂಟ್ ಗೆ ಕ್ವಶನ್ ಅಲ್ಲಿ ವೇಜಸ್ ಕಾಂಪೊನೆಂಟ್ ಯಾವ್ದು ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಕೊಡ್ಲಿಲ್ಲ. ಸೊ ವಿ ಹ್ಯಾವ್ ಟು ಅಸ್ಯೂಮ್ ದಟ್ 50% ಮಾತ್ರ ಇಲ್ಲಿ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ನಾವು ತಗೊಳ್ಬೇಕು. ಇದರಲ್ಲಿ ಮೆಟೀರಿಯಲ್ ಕಾಂಪೊನೆಂಟ್ ಕಂಪ್ಲೀಟ್ ಎಲ್ಲ ಯೂಸೇಜ್ ಆಗಿದೆ ಅಂತ ಹೇಳಿ ತಗೊಳ್ಬೇಕು. ಇದರಲ್ಲಿ ವೇಜಸ್ ಕಾಂಪೊನೆಂಟ್ಗೆ 50% ಮಾತ್ರ ತಗೊಳ್ಬೇಕು. ಹೇಗೆ ಅಂತ ಹೇಳಿದ್ರೆ 69,000 ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಮಲ್ಟಿಪ್ಲೈಡ್ ಬೈ 50 rupees per unit into 10%. 10% ಇದು ಆಲ್ರೆಡಿ ಇಲ್ಲಿ ಕೊಟ್ಟಿರುವಂತದ್ದು. ಓಕೆ, ಸೊ 10% ಆಫ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದನ್ನ ಇಲ್ಲಿ ಆಸ್ ಇಟ್ ಈಸ್ ತಗೊಳ್ಬೇಕು. ರಾ ಮೆಟೀರಿಯಲ್ಸ್, ಡೈರೆಕ್ಟ್ ವೇಜಸ್ ಮತ್ತು ಓವರ್ ಹೆಡ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ. 10% ಅನ್ನ ಆಸ್ ಇಟ್ ಈಸ್ ತಗೊಳ್ಳಿ. ಸೊ ಇಲ್ಲಿ 10% into work in progress 1 month 1 divided by 12 multiplied by 50% complete. So ಅದು 50% usage ಇದೆ. 50 divided by 100 50%. ಸೊ ಇದು ಈ ರೀತಿ ಆಗುತ್ತೆ. ಸೊ ಅಮೌಂಟ್ 14,375 rupees ಬರುತ್ತೆ. ವೇಜಸ್ ಕಾಂಪೊನೆಂಟ್ 69,000 ನಂಬರ್ ಆಫ್ ಯೂನಿಟ್ಸ್ ಮಲ್ಟಿಪ್ಲೈಡ್ ಬೈ ಪರ್ ಯೂನಿಟ್ ಇಂಟು ಕ್ವಶನ್ ಅಲ್ಲಿ ಕೊಟ್ಟಿರೋದು 10% ಮಲ್ಟಿಪ್ಲೈಡ್ ಬೈ ವರ್ಕ್ ಇನ್ ಪ್ರೋಗ್ರೆಸ್ 1 month ನಡೀತಾ ಇದೆ ಮಲ್ಟಿಪ್ಲೈಡ್ ಬೈ ಓನ್ಲಿ ವೇಜಸ್ ಕಾಂಪೊನೆಂಟ್ 50% ಮಾತ್ರ ಯೂಸೇಜ್ ಆಗಿದೆ ಅಂತ ಹೇಳಿ ವರ್ಕ್ ಇನ್ ಪ್ರೋಗ್ರೆಸ್ ಗೆ ತಗೊಳ್ಬೇಕು. ಸೊ ದಿಸ್ ಇಸ್ ದ ಎಕ್ಸಾಮ್ಷನ್. ಓಕೆ, ಸೊ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಮಾತ್ರ ಬರುವಂತದ್ದು ಇದು, ಬೇರೆ ಯಾವ ಕಾನ್ಸೆಪ್ಟ್ ಅಲ್ಲೂ ಬರಲ್ಲ. ರಿಲೇಟಿಂಗ್ ಟು ವೇಜಸ್ ಮತ್ತೆ ಓವರ್ ಹೆಡ್ಸ್ ಗೆ 50% ಮಾತ್ರ ಬರುತ್ತೆ. ಮೆಟೀರಿಯಲ್ ಗೆ 100% ಕಂಪ್ಲೀಟ್ ಕೊಟ್ಟಿರ್ತಾರೆ.
if it is not given in the question. Okay. So next overheads. Overheads component 50% complete. So ಇದು ಕೂಡ 69,000 multiplied by 50 ಆಗಬೇಕಿದೆ. multiplied by 50 ತಗೊಳ್ಳಿ. number of rupee per unit multiplied by 20%. So 20% overheads 20% selling price ಕೊಟ್ಟಿದ್ದಾರೆ. 20% multiplied by 1 month for work in progress multiplied by 50% consumption. So we will get 28,750. Okay. So 28,750 ಬರುತ್ತೆ. ಈಗ ಮೂರು ವರ್ಕ್ ಇನ್ ಪ್ರೋಗ್ರೆಸ್ ಟೋಟಲ್ ಆ್ಯಡ್ ಮಾಡಿ we will get 1,86,875. Okay. So ಮೂರು ವರ್ಕ್ ಇನ್ ಪ್ರೋಗ್ರೆಸ್ ಆ್ಯಡ್ ಮಾಡಿದ್ರೆ 1,86,875 ಬರುತ್ತೆ. Okay. So these are come under current assets. So next one is inventory of finished goods. That is also one of the current assets. There is the current assets is ನೋಡಬೇಕು. So finished goods in store 3 months ಕೊಟ್ಟಿದ್ದಾರೆ. Okay. So but ಇಲ್ಲಿ amount ಕೊಟ್ಟಿಲ್ಲ. So finished goods ಗೆ we need to calculate raw materials plus direct wages plus overheads. So 80% of the ಪ್ರೊಡಕ್ಷನ್ ಯೂನಿಟ್ ಅಷ್ಟು ಅದು ಫಿನಿಶ್ಡ್ ಗೂಡ್ಸ್ ಅದು ಇರುತ್ತೆ ಅಂತ ಅರ್ಥ. ಓಕೆ. ಸೊ ಇನ್ವೆಂಟರಿ ಆಫ್ ಫಿನಿಶ್ಡ್ ಗೂಡ್ಸ್ 69,000 units multiplied by rupees 50 per unit multiplied by 80%. We have to take the 80% cost of sales ತಗೊಳ್ಬಾರ್ದು. ಓನ್ಲಿ ಪ್ರೊಡಕ್ಷನ್ ಕಾಸ್ಟ್ ಮಾತ್ರ ತಗೊಳ್ಬೇಕು ಫಿನಿಶ್ಡ್ ಗೂಡ್ಸ್ಗೆ. 80% multiplied by ಕ್ವಶನ್ ಅಲ್ಲಿ ಕೊಟ್ಟಿರುವಂಥದ್ದು 3 months ಫಿನಿಶ್ಡ್ ಗೂಡ್ಸ್ಗೆ ಟೈಮ್ ಇದೆ 3/12. ಸೊ ಇದು ಅಮೌಂಟ್ 6,90,000 ಬರುತ್ತೆ. ಓಕೆ. ಔಟರ್ ಕಾಲಮ್ ಬರ್ತಾರೆ. ಸೊ ಈಗ ಮೂರು ಇದರದ್ದು ಟೋಟಲ್ ಮಾಡಿ we will get total of gross working capital. So gross working capital 18,54,375 ಬಂದಿದೆ. ಸೊ ಇದರಿಂದ ಲೆಸ್ ಕರೆಂಟ್ ಲಯಬಿಲಿಟಿ. ಸೊ ಕರೆಂಟ್ ಲಯಬಿಲಿಟೀಸ್ ಏನಿದೆ ಕ್ವಶನ್ ಅಲ್ಲಿ ನೋಡಿ, ಆಮೇಲೆ ಅದರಿಂದ ಮೈನಸ್ ಮಾಡಿ. ಸೊ ಫಸ್ಟ್ ಒನ್ ಇಸ್ ಕ್ರೆಡಿಟರ್ಸ್. ಕ್ರೆಡಿಟ್ allowed by creditors 2 months ಕೊಟ್ಟಿದ್ದಾರೆ. ಸೊ ಕ್ರೆಡಿಟರ್ಸ್ ರಿಲೇಟಿಂಗ್ ಟು ಯಾವ್ದು ಸಪ್ಲೈ ಮಾಡ್ತಾರೆ ಅವರು ರಾ ಮೆಟೀರಿಯಲ್ ಮಾತ್ರ ಸಪ್ಲೈ ಮಾಡ್ತಾರೆ. ಓಕೆ. ರಾ ಮೆಟೀರಿಯಲ್ಸ್ ತಗೊಳ್ಳಿ. ರಾ ಮೆಟೀರಿಯಲ್ಸ್ 50% ಆಫ್ ಸೆಲ್ಲಿಂಗ್ ಪ್ರೈಸ್. ಈ ಅಮೌಂಟ್ ಇದನ್ನ ತಗೊಳ್ಬೇಕು. 69,000 into 50 rupees per unit multiplied by 50%. So creditors ಅವ್ರ ಟೈಮ್ ಕೊಟ್ಟಿದ್ದಾರೆ 2 months time. Okay. 2/12. So it will come to 2,87,500 rupees. So lag in wages. So wages ಕೊಡಕ್ಕೆ ನಾವು 1 month ತಗೊಂಡಿದ್ದೀವಿ. ಇಲ್ಲಿ there is a regular production and sales cycle. Wages and overheads accrue evenly. Wages are paid in the next month of accrual. So ಒಂದು ತಿಂಗಳು ಇಲ್ಲಿ ಲ್ಯಾಗ್ ಇದೆ. ಸೊ ಇಲ್ಲಿ ಡೈರೆಕ್ಟ್ ವೇಜಸ್ ಇದನ್ನ ತಗೊಳ್ಳಿ. 10% ಆಫ್ ಸೆಲ್ಲಿಂಗ್ ಪ್ರೈಸ್ ಇದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ಲ್ಯಾಗ್ ಇನ್ ವೇಜಸ್ 69,000 number of units multiplied by 50 rupees per unit multiplied by 10% given in the question. ಸೊ ಇಲ್ಲಿ 1 month ಲ್ಯಾಗ್ ಇನ್ ಆಗ್ತದೆ. 1 month ಪೆಂಡಿಂಗ್ ಮಾಡಿ ವೇಜಸ್ ಅನ್ನು ಪೇಮೆಂಟ್ ಮಾಡ್ತಾರೆ. ಸೊ 1 month 1/12. ಸೊ 28,750 ಆಗಿದೆ. ಸೊ ಇದೆರಡೇ ಇರುವಂಥದ್ದು ಇಲ್ಲಿ ಕರೆಂಟ್ ಲಯಬಿಲಿಟೀಸ್. ಬೇರೆ ಉಳಿದಿರುವಂಥದ್ದು ಎಲ್ಲ ಕವರ್ ಆಗಿದೆ. ಓವರ್ ಹೆಡ್ಸ್ ಆಯಿತು, ಡೈರೆಕ್ಟ್ ವೇಜಸ್ ಆಯಿತು, ರಾ ಮೆಟೀರಿಯಲ್ಸ್ ಆಯಿತು. ಸೊ ಇದೆಲ್ಲ ಕರೆಂಟ್ ಅಸೆಟ್ಸ್ ಅಲ್ಲಿ ಬಂದಿದೆ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇದು. ಕ್ರೆಡಿಟ್ ಗಿವನ್ ಟು ಡೆಟಾರ್ಸ್ ತೊಗೊಂಡಿದ್ದೀವಿ. ಕ್ರೆಡಿಟ್ allowed by ಕ್ರೆಡಿಟಾರ್ಸ್ ತೊಗೊಂಡಿದ್ದೀವಿ. ಪ್ರೊಡಕ್ಷನ್ ಪ್ರೊಸೆಸ್ ಹೊಸ ಕಾನ್ಸೆಪ್ಟ್ ತೊಗೊಂಡಿದ್ದೀವಿ. ವರ್ಕ್ ಇನ್ ಪ್ರೋಗ್ರೆಸ್, ರಾ ಮೆಟೀರಿಯಲ್ಸ್ ಇನ್ ಸ್ಟೋರ್ಸ್ ತೊಗೊಂಡಿದ್ದೀವಿ ಕರೆಂಟ್ ಅಸೆಟ್ಸ್ ಅಲ್ಲಿ. ಫಿನಿಶ್ಡ್ ಗೂಡ್ಸ್ ಕರೆಂಟ್ ಅಸೆಟ್ಸ್ ತೊಗೊಂಡಿದ್ದೀವಿ. ಪ್ರೊಡಕ್ಷನ್ 16,000. There is a regular production and a sales cycle. Just an information. Wages and overheads accrue evenly. So wages and overheads accrue evenly ಅಂತ ಹೇಳಿದ್ರೆ ಸಮವಾಗಿ accrue ಆಗಿದೆ ಅಂತ ಹೇಳಿ 50% ಇಲ್ಲಿ ನಾವು ತಗೊಂಡಿದ್ದೀವಿ. ಸೊ ಕ್ವಶನ್ ಅಲ್ಲಿ ಕೊಡ್ತಾರೆ, ಕೊಟ್ಟಿಲ್ಲ ಅಂತ ಹೇಳಿದ್ರು ನಾವು
50% ನಾವು ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ಗೆ ತಗೊಳ್ಬೇಕು. ವೇಜಸ್ ಆರ್ ಪೇಯ್ಡ್ ಇನ್ ದ ನೆಕ್ಸ್ಟ್ ಮಂತ್. ಸೊ ಇಲ್ಲಿ ಲ್ಯಾಗ್ ಇನ್ ವೇಜಸ್ ತಗೊಂಡಿದ್ದೀವಿ. ಮೆಟೀರಿಯಲ್ಸ್ ಆರ್ ಇಂಟ್ರೊಡ್ಯೂಸ್ಡ್ ಎಟ್ ದ ಬಿಗಿನಿಂಗ್ ಆಫ್ ದ ಪ್ರೊಡಕ್ಷನ್ ಫೇಸ್. ಸೊ ಇಲ್ಲಿ ರಾ ಮೆಟೀರಿಯಲ್ಸ್ನ 2 months ಕನ್ಸಲ್ಟೆಂಟ್ ಟೈಮ್ ಕೊಟ್ಟಿದ್ದಾರೆ, ಅದು ಮೊದಲಿಗೆ ಕೊಟ್ಟಿದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಆಲ್ ದ ಐಟಮ್ಸ್ ಆರ್ ಕವರ್ಡ್ ಇನ್ ದ ಕ್ವೆಶ್ಚನ್. ನಾವು ಟೋಟಲ್ ಇದು ಎರಡು ಟೋಟಲ್ ಮಾಡಿ 3,16,250 ಬರುತ್ತೆ. ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಇಂದ 18,54,375 ಇಂದ ಕರೆಂಟ್ ಲಯಬಿಲಿಟೀಸ್ ಟೋಟಲ್ ಕರೆಂಟ್ ಲಯಬಿಲಿಟೀಸ್ ಮೈನಸ್ ಮಾಡಿ 3,16,250 ಬಂದಿದೆ. ಸೊ ರಿಮೈನಿಂಗ್ ವಿ ವಿಲ್ ಗೆಟ್ 15,38,125. that is the net working capital requirement. Okay, so this is the answer. So question ಏನಂತ ಹೇಳಿದ್ರೆ, ಕಳೆದ ವರ್ಷದ್ದು ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಮೇಲೆ ನಮಗೆ ಈ ವರ್ಷಕ್ಕೆ ಎಷ್ಟು ಕರೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ ಅನ್ನೋದನ್ನ ಎಸ್ಟಿಮೇಷನ್ ಮಾಡುವಂಥದ್ದು ಈ ಪ್ರಾಬ್ಲಮ್ ಮುಖಾಂತರ ನಾವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಎನಿ ಡೌಟ್ಸ್ ಇದ್ರೆ ಪ್ಲೀಸ್ ವಾಟ್ಸಪ್ ಮಾಡಿ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.